ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪರಿಣಿತಾ ಸೋಮ್ ಚಾನೆಲ್. ಇವತ್ತು ಫಸ್ಟ್ PUC ಸೆಕೆಂಡ್ ಲೆಸನ್ ವಚನಗಳು. ಅದರಲ್ಲಿ ಗಟ್ಟಿ ವಾಳಯ್ಯ ಎಂಬ ಪಾಠದಲ್ಲಿರುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮತ್ತು 2-3 ವಾಕ್ಯದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಅಭ್ಯಾಸವನ್ನು ತಿಳಿದುಕೊಳ್ಳೋಣ. ವಚನಗಳು ಗಟ್ಟಿ ವಾಳಯ್ಯ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 1. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಆನ್ಸರ್: ಇರಿವ ಕೈ ದಿಂಗೆ ಅಂದರೆ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಕ್ವೆಶ್ಚನ್ 2. ತಪವನ್ನು ಗಟ್ಟಿ ವಾಳಯ್ಯ ಏನೆಂದು ಕರೆಯುತ್ತಾನೆ? ಆನ್ಸರ್: ತಪವನ್ನು ಗಟ್ಟಿ ವಾಳಯ್ಯ ಬಂಧನ ಎಂದು ಕರೆಯುತ್ತಾನೆ. ಕ್ವೆಶ್ಚನ್ 3. ನಗೆಗೆ ಈಡಾಗುವುದು ಯಾವುದು? ಆನ್ಸರ್: ನಗೆಗೆ ಈಡಾಗುವುದು ಕಟ್ಟಿನ ರೊತದ ಭಾಷೆ. ಕ್ವೆಶ್ಚನ್ 4. ಭಾಷೆ ಹೀನರ ಕಂಡಾಗ ಏನಾಯಿತು? ಆನ್ಸರ್: ಭಾಷೆ ಹೀನರ ಕಂಡಾಗ ನಾಚಿಕೆಯಾಯಿತು. ಕ್ವೆಶ್ಚನ್ ನಂಬರ್ 5. ಗಟ್ಟಿ ವಾಳಯ್ಯನ ಅಂಕಿತ ಯಾವುದು? ಆನ್ಸರ್: ಗಟ್ಟಿ ವಾಳಯ್ಯನ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವೆಶ್ಚನ್ 1. ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ? ಆನ್ಸರ್: ಕತ್ತರಿಸಿ ಕೊಲ್ಲುವ ಕೈದಿಗೆ ದಯಾಧರ್ಮದ ಮೊನೆ ಇರುವುದಿಲ್ಲ. ಕಾಳೊರಗನ ದವಡೆಯಲ್ಲಿ ಅಮೃತದಂಥ ಹಾಲಿರುವುದಿಲ್ಲ. ಕ್ವೆಶ್ಚನ್ 2. ತಗವು ಸೂತಕಗಳು ಯಾವುವು? ಆನ್ಸರ್: ನಿಯಮದಿಂದ ಕೂಡಿದ ರೊತವೇ ತಗವು. ಶೀಲವೆಂಬುದು ಸೂತಕ. ಕ್ವೆಶ್ಚನ್ 3. ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ಆನ್ಸರ್: ತನು ಮರೆಯಲು ಗುರುವನ್ನು, ಮನವ ಮರೆಯಲು ಲಿಂಗವನ್ನು, ಧನವ ಮರೆಯಲು ಜಂಗಮವನ್ನು ತೋರುತ್ತಾರೆ. ಅಭ್ಯಾಸ: ಬಹು ಆಯ್ಕೆಯ ಪ್ರಶ್ನೆಗಳು. ಕ್ವೆಶ್ಚನ್ 1. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಎ. ಇರಿವ ಕೈದುಂಗೆ ಆಯುಧ. ಬಿ. ತುಂಡರಿಸುವ ಆಯುಧಕ್ಕೆ. ಸಿ. ಕತ್ತರಿಸುವ ಆಯುಧಕ್ಕೆ. ಡಿ. ಕುಯ್ಯುವ ಆಯುಧಕ್ಕೆ. ಆನ್ಸರ್: ಇರುವ ಕೈದುಗೆ. ಸೆಕೆಂಡ್ ಕ್ವಶನ್. ತಪವನ್ನು ಗಟ್ಟಿ ವಾಳಯ್ಯ ಏನೆಂದು ಕರೆಯುತ್ತಾನೆ? ಎ. ಬಂಧನ. ಬಿ. ನಿರ್ಬಂಧನ. ಸಿ. ಸ್ವಯಂ ಬಂಧನ. ಡಿ. ಸಂಬಂಧ. ಆನ್ಸರ್: ಎ. ಬಂಧನ. ಕ್ವಶನ್ 3. ನಗೆಗೆ ಈಡಾಗುವುದು ಯಾವುದು? ಎ. ಸುಳ್ಳಿನ ಭಾಷೆ. ಬಿ. ಕಟ್ಟಿನ ರೊತದ ಭಾಷೆ. ಸಿ. ಮೋಸದ ಭಾಷೆ. ಡಿ. ಸತ್ಯದ ಭಾಷೆ. ಆನ್ಸರ್: ಬಿ. ಕಟ್ಟಿನ ರೊತದ ಭಾಷೆ. ಕ್ವೆಶ್ಚನ್ 4. ಭಾಷೆ ಹೀನರ ಕಂಡಾಗ ಏನಾಯಿತು? ಎ. ಸಂತೋಷವಾಯಿತು. ಬಿ. ನೋವಾಯಿತು. ಸಿ. ನಾಚಿಕೆಯಾಯಿತು. ಡಿ. ಸುಳ್ಳಾಯಿತು. ಆನ್ಸರ್: ನಾಚಿಕೆಯಾಯಿತು. ಕ್ವೆಶ್ಚನ್ 5. ಗಟ್ಟಿ ವಾಳಯ್ಯನ ಅಂಕಿತ ಯಾವುದು? ಎ. ಬಸವಲಿಂಗ. ಬಿ. ಸಿದ್ಧಲಿಂಗ. ಸಿ. ರಾಮಲಿಂಗ. ಡಿ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಆನ್ಸರ್: ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ.